ಒಂದೆಡೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದ್ದು ಇತ್ತ ಕಳ್ಳರ ಕಾಟವೂ ಹೆಚ್ಚಾಗಿದೆ. ಮೊನ್ನೆ ವಿಜಯಪುರದಲ್ಲಿ ದರೋಡೆ ಆಗಿದ್ದು ನಿನ್ನೆ ನೆಲಮಂಗಲದಲ್ಲಿ ಚಿನ್ನದ ಅಂಗಡಿ ಲೂಟಿ ಮಾಡಲಾಗಿದೆ. ದಾಸನಾಪುರದ ರಾಮದೇವ್ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಲಾಗಿದೆ. ಅಂಗಡಿಯಲ್ಲಿ 30 ಗ್ರಾಂ ಚಿನ್ನದ ಜೊತೆ 50,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಉತ್ತರ ಪ್ರದೇಶ ಮೂಲದ ಆರೋಪಿಗಳು ಗನ್ ತೋರಿಸಿ ಚಿನ್ನದಂಗಡಿಗೆ ನುಗ್ಗಿದ್ದಾರೆ. ಈ ವೇಳೆ ಹೆದರಿ ಮಹಿಳೆಯರು ಹಾಗೂ ಮಕ್ಕಳು ಕಳ್ಳರಿಗೆ ಥಳಿಸಿದ್ದಾರೆ. ಹಲ್ಲೆ ವೇಳೆ ಕಳ್ಳನ ಮೊಬೈಲ್ ಕೆಳಗೆ ಬಿದ್ದಿದೆ. ಈ ವೇಳೆ ಕಳ್ಳ ಕೈಗೆ ಸಿಕ್ಕ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾನೆ. ಸದ್ಯ ಮೊಬೈಲ್ ಸಿಕ್ಕಿದ್ರಿಂದ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಆರೋಪಿಯ ಪತ್ತೆಗೆ 3 ತಂಡ ರಚಿಸಿ ಶೋಧ ಮುಂದುವರಿಸಲಾಗಿದೆ. ಕೆಲಸ ಮಾಡುತ್ತಿದ್ದ ಮನೆಯಲ್ಲಿ 18 ಕೋಟಿ ರೂಪಾಯಿ ಮೌಲ್ಯದ ಕೆಜಿಗಟ್ಟಲೆ ಚಿನ್ನ, ವಜ್ರ ಆಭರಣಗಳನ್ನು ದೋಚಿ ನೇಪಾಳ ದಂಪತಿ ಪರಾರಿಯಾಗಿರುವ ಘಟನೆ ಮಾರತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 28 ದಿನಗಳ ಹಿಂದಷ್ಟೇ ದಿನೇಶ್ ಹಾಗೂ ಕಮಲಾ ಕೆಲಸಕ್ಕೆ ಸೇರಿದ್ರು. ಆದರೆ ಮನೆ ಮಾಲೀಕರು ಇವರಿಗಿಂತ ಮೊದಲು ಕೆಲಸ ಮಾಡುತ್ತಿದ್ದವರ ಮೇಲೂ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೊದಲು ನೇಪಾಳ ಮೂಲದ ಮಾಯಾ ಮತ್ತು ವಿಕಾಸ್ ಕೆಲಸ ಮಾಡ್ತಾ ಇದ್ರು. ಆದರೆ ಕಳೆದ ತಿಂಗಳು ಇದ್ದಕ್ಕಿದ್ದಂತೆ ಕೆಲಸ ಬಿಡೋದಾಗಿ ಹೇಳಿದ್ರು. ಹಾಗೂ ತಾವು ಕೆಲಸ ಮಾಡೋ ಜಾಗಕ್ಕೆ ಕಮಲಾ ಹಾಗೂ ದಿನೇಶ್ ದಂಪತಿಯನ್ನ ಸೇರಿಸಿ ಕೆಲಸ ಬಿಟ್ಟಿದ್ರು. ಇದೀಗ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಮನೆ ಮಾಲೀಕರು 4 ವಿರುದ್ಧ ದೂರು ಕೊಟ್ಟಿದ್ದಾರೆ. ಓರ್ವನನ್ನ ವಶಕ್ಕೆ ಪಡೆದ ಮಾರತಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಪರಾರಿಯಾಗಿರುವ ಉಳಿದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮುಂದುವರೆದಿದ್ದು ಪುಂಡಾಟ ಮೆರೆದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಗ್ನಲ್ ಜಂಪ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಕಾರು ಚಾಲಕನಿಗೆ ಬೈಕ್ ಸವಾರ ಹಲ್ಲೆ ಮಾಡಿದ್ದ. ಡಿಕೆನ್ಸನ್ ರಸ್ತೆಯ ಬಳಿ ಘಟನೆ ನಡೆದಿತ್ತು. ಅವಾಚ್ಯವಾಗಿ ಕಾರು ಚಾಲಕನಿಗೆ ನಿಂದಿಸಿ ನನ್ನ ಬೈಕ್ ನಂದೇ ರೂಲ್ಸ್ ಅಂತ ಬೆದರಿಕೆಯೊಡ್ಡಿದ್ದ ಆರೋಪಿ ಸೈಯದ್ ಸಮೀರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕದಿರೇನಹಳ್ಳಿ ನಿವಾಸಿ ಸೈಯದ್ ಸಮೀರ್ ಹುಚ್ಚಾಟವನ್ನ ವಿಡಿಯೋ ಸಮೇತ ಟ್ವಿಟರ್ ಖಾತೆಯಲ್ಲಿ ಕಾರು ಚಾಲಕ ಪ್ರವೀಣ್ ಮಾಹಿತಿ ಹಂಚಿಕೊಂಡಿದ್ದ. ಭಾರೀ ಜನಾಕ್ರೋಶದ ಬೆನ್ನಲ್ಲೇ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಳಕೆಗೆ ಹೈಕೋರ್ಟ್ ಸಮ್ಮತಿಸಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಾರಿಗೆ ಇಲಾಖೆ ಸಜ್ಜಾಗಿದೆ. ಇತ್ತ ಸಾರಿಗೆ ಇಲಾಖೆಯಿಂದ ಕಾನೂನು ಹೋರಾಟದ ಸಿದ್ಧತೆ ಬೆನ್ನಲ್ಲೇ ಆಟೋ ಚಾಲಕರು ಹೊಸ ಬೇಡಿಕೆ ಇಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿಗೆ ಅವಕಾಶ ನೀಡಿದ್ದಲ್ಲಿ ಆಟೋಗಳಂತೆ ಬೈಕ್ಗಳಿಗೂ ಹಳದಿ ಬೋರ್ಡ್ ಕಡ್ಡಾಯ ಮಾಡಬೇಕು. ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಸಮವಸ್ತ್ರ ಕಡ್ಡಾಯಗೊಳಿಸಬೇಕು. ವಾಣಿಜ್ಯ ವಾಹನಗಳಂತೆ ಬೈಕ್ ಟ್ಯಾಕ್ಸಿ ಮಾಲೀಕರು ಸಹ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಗೆ ಟ್ರೇಡಿಂಗ್ ಪ್ರಮೋಷನ್ ಹೆಸರಲ್ಲಿ ವಂಚನೆ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಶಿಲ್ಪಾ ಅನ್ನೋರು ಸಾದಿಕ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಪ್ರಮೋಷನ್ಗಾಗಿ 30,000 ಸಂಬಳ ನೀಡೋದಾಗಿ, ಜೊತೆಗೆ ಟ್ರೇಡಿಂಗ್ ತರಗತಿಗೆ ಸೇರಿದ್ರೆ ಕಮಿಷನ್ ಕೊಡೋದಾಗಿ ಸಾದಿಕ್ ಹೇಳಿದ್ದ. ಹೀಗಾಗಿ ಶಿಲ್ಪಾಗೆ 2.5 ಲಕ್ಷ ಹಣ ಸಾದಿಕ್ ನೀಡಬೇಕಾಗಿದ್ದು, ಕೇಳಲು ಹೋದ್ರೆ ಶಿಲ್ಪಾಗೆ ಬೆದರಿಕೆ ಹಾಕಿದ್ದಾನೆ ಅನ್ನೋ ಆರೋಪ ಇದೆ. ಹೀಗಾಗಿ ಆರೋಪಿಯನ್ನ ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಬೇಕಾಗಿ ಯುವತಿ ದೂರು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲು ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.